ನಮಸ್ಕಾರ. ಈ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು 167ನೇ ತರಗತಿ. ಮಂಡಿಯ ಕೀಲಿಗೆ ಉಪಯುಕ್ತವಾದಂಥ ಚಾಚುವಿಕೆ ಸ್ಟ್ರೆಚಿಂಗ್ ಹೇಗೆ ನಾವು ಕೊಡ್ಬೋದು ಇದನ್ನು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಮತ್ತಷ್ಟು ಮುಂದುವರಿದ ಚಲನೆಗಳನ್ನು, ಇನ್ನೂ ಹೆಚ್ಚಿನ ತೀಕ್ಷ್ಣವಾಗಿರ್ತಕ್ಕಂಥ ಚಾಚುವಿಕೆಯನ್ನು ನಾವು ಗಮನಿಸೋಣ. ಈಗಾಗಲೇ ನಾವು ಯಾವುದೇ ಒಂದು ಉಪಕರಣಗಳಿಲ್ಲದೆ, ವಿತೌಟ್ ಎನಿ ಸಪೋರ್ಟ್ಸ್, ನಾವು ಮಂಡಿಯ ಕೀಲಿಗೆ ಕೊಡ್ಬೋದಾದಂಥ ಒಂದು ಸುಲಭ ಸಾಧ್ಯ ಚಾಚುವಿಕೆಯನ್ನು ಗಮನಿಸಿದ್ದೀವಿ. ಅದೇನಂತ ಹೇಳಿದ್ರೆ, ಕಾಲನ್ನು ಹೀಗೆ ಮಡಚತಕ್ಕಂಥದ್ದು, ಕೈಗಳಿಂದ ಹಿಡ್ಕೊಳ್ಳೋದು, ಕಾಲು ನೇರ ಮಾಡೋದು. ಟು ಪುಲ್ ದಿ ನೀ ಕ್ಯಾಪ್, ಸ್ಟ್ರೆಚ್ ದಿ ಹೀಲ್. ಇದನ್ನು ಈಗಾಗಲೇ ಗಮನಿಸಿದ್ದೀವಿ. ಯಾರ ಆಗುತ್ತೋ ಅಂಥವರು ರೀತಿಯಲ್ಲಿ ಈ ಚಾಚುವಿಕೆಯನ್ನು ಕೊಡ್ಬೋದು. ಇಲ್ಲಿ ಮತ್ತೊಂದು ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೀವಿ. ಒಂದೇನಂತ ಹೇಳಿದ್ರೆ, ನಾವು ಈ ಕಾಲನ್ನು ಚಾಚಬೇಕಾದ್ರೆ ಬೆನ್ನು ಕುಸಿಬಾರ್ದು. ಇದು ಸಹ ಭಾಳ ಮುಖ್ಯ. ಅದನ್ನು ತಡೀಲಿಕ್ಕೆ ಅಥವಾ ಬೆನ್ನನ್ನು ಹೆಚ್ಚು ನೇರವಾಗಿರಿಸೋದಕ್ಕೆ ಒಂದು ಬ್ಲ್ಯಾಂಕೆಟ್ ಅಥವಾ ಒಂದು ದಿಂಬಿನ ಮೇಲೆ ಕೂತ್ಕೋಬೋದು. ಮತ್ತು ಈ ಚಲನಾ ಪ್ರಮಾಣವನ್ನು ಜಾಸ್ತಿ ಮಾಡಬೇಕಾದ್ರೆ ಮೊದಲನೇದಾಗಿ ಬಲಗಾಲನ ಹೀಗೆ ಮಡಚಿ, ಎಡ ಹೀಗೆ ಮಡಚಿಬಿಡಿ. ಜಸ್ಟ್ ರಿಲ್ಯಾಕ್ಸ್ ದಿ ಲೆಫ್ಟ್ ಲೆಗ್. ಇಟ್ ಈಸ್ ಟು ಬಿಗಿನ್ ವಿತ್. ಆಮೇಲೆ ಎಡಗೈಯಿಂದ ಬಲ ಮಣಿಕಟ್ಟನ್ನು ಹಿಡ್ಕೋಬೇಕು. ಹೋಲ್ಡ್ ದಿ ರೈಟ್ ರಿಸ್ಟ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್. ದೆನ್ ಕೀಪ್ ದಿ right foot on the left wrist. ಬಲಪಾದವನ್ನು ಎಡ ಮಣಿಕಟ್ಟಿನ ಅಥವಾ ಎಡ ಮುಂದು ಅಲ್ಲಿ ಇಟ್ಕೋಬೇಕು. ಆಮೇಲೆ ಕಾಲು ನೇರ ಮಾಡಬೇಕು. ಇದೇ ಮಧ್ಯಭಾಗ ಮೇಲಕ್ಕೆ. ಇದು ಹೆಚ್ಚಿನ ಒಂದು ತೀಕ್ಷ್ಣತರವಾದಂಥ ಚಾಚುವಿಕೆಯನ್ನು ತೊಡೆಯ ಹಿಂಬದಿಯ ಸ್ನಾಯುಗಳಿಗೆ ಕೊಡುತ್ತೆ. ನಂತರ ನಿಧಾನವಾಗಿ ಕೆಳಗಡೆ ಇಳಿಸಿ. ಸುಮಾರು ಒಂದು 15-20 ಸೆಕೆಂಡ್ಗಳ ಕಾಲ ಅಲ್ಲಿ ವಿರಮಿಸಬೇಕು. ನಮಗೆ ಈ ತೊಡೆಯ ಮೇಲ್ಬದಿಯ ಸ್ನಾಯುಗಳು, ಹಿಂಬದಿಯ ಸ್ನಾಯುಗಳು ಈ ಕಾಲನ್ನು ನೇರ ಮಾಡೋದರಲ್ಲಿ, ಮಡಚೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದಿಸ್ ದಿ ನೀ ಎಕ್ಸ್ಟೆನ್ಸರ್ ಆ್ಯಂಡ್ ನೀ ಫ್ಲೆಕ್ಸರ್ ಅಂತ ಕರೀತಾರೆ. ಈ ಕ್ವಾಡ್ರಿಸೆಪ್ ಮಸಲ್ಸ್ ಆ್ಯಂಡ್ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಇದೆರಡೂ ಭಾಳ ಹದವಾಗಿದ್ದರೆ ನಾವು ಇಲ್ಲಿ ಯಾವುದೇ ಪೆಡಸುತನ ಇರೋದಿಲ್ಲ. ಸುಲಭವಾಗಿ ಚಾಚ್ಬೋದು, ಮಡಚ್ಬೋದು, ಇದು ಸಾಧ್ಯವಾಗುತ್ತೆ. ಅವೆರಡರಲ್ಲಿ ಸ್ವಲ್ಪ ಏರುಪೇರಾದರೆ ಆಗ ಈ ಚಾಚುವಿಕೆ, ಮಡಚುವಿಕೆ ಇದು ಸಾಕಷ್ಟು ತೊಂದರೆಗೊಳಗಾಗುತ್ತೆ. ಮತ್ತೊಂದು ಬದಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬಲಗಾಲನಿಗೆ ಮಡಚ್ಕೊಳ್ಳಿ. ಈಗ ಎಡ ಮಣಿಕಟ್ಟನ್ನು ಬಲಗೈಯಿಂದ ಹಿಡ್ಕೋಬೇಕು. ಈ ಎಡಪಾದವನ್ನು ಬಲ ಮೊಣಕೈ ಮೇಲೆ ಇಟ್ಟು ನಿಧಾನವಾಗಿ ಎಡಗಾಲನ್ನು ನೇರ, ಸೊಂಟದ ಭಾಗವನ್ನು ಮೇಲಕ್ಕೆತ್ತಿ. ಪುಲ್ ದಿ ನೀ ಕ್ಯಾಪ್, ಸ್ಟ್ರೆಚ್ ದಿ ಹೀಲ್. ಇದು ಇಲ್ಲಿರ್ತಕ್ಕಂಥ ಎಲ್ಲ ಈ ಸ್ನಾಯು ಪಟ್ಟಿಗಳು ಮತ್ತು ಅಸ್ಥಿಪಟ್ಟಿಗಳು ಇವೆಲ್ಲಕ್ಕೂ ಸಹ ಒಳ್ಳೆಯ ಒಂದು ಚಾಚುವಿಕೆಯನ್ನು ತಂದುಕೊಡುತ್ತೆ. ಇಟ್ ಹೆಲ್ಪ್ಸ್ ದಿ ಎಂಟೈರ್ ಲೆಗ್ ಮಸ್ಕ್ಯುಲೇಚರ್. ನಂತರ ನಿಧಾನವಾಗಿ ಎಡಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ.
ಇದು ಸುಲಭ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಈಗ ಎರಡೂ ಕಾಲನ್ನು ನೇರ ಮಾಡಿ, ಈ ಕಾಲನ್ನು ಸಹ ನೇರ ಮಾಡ್ಬೋದು. ಈಗ ಆಗಲೇ ಇದನ್ನು ಮಡಚಿ ಮಾಡಿದ್ವಿ, ಇದನ್ನು ನೇರವಾಗಿರಿಸ್ಕೊಂಡು ಗ್ರಿಪ್ ದಿ ರೈಟ್ ರಿಸ್ಟ್ ಫ್ರಮ್ ಲೆಫ್ಟ್ ಹ್ಯಾಂಡ್, ಕಾಲ್ ನೇರ ಇವಾಗ ಮೇಲೆ. Pull the kneecap, stretch the heel. ಹಿಮ್ಮಡಿಯನ್ನು ಚಾಚತಕ್ಕಂಥದ್ದು ಸಹ ಭಾಳ ಮುಖ್ಯ. ಆಮೇಲೆ ಬಲಗಾಲನ್ನು ಕೆಳಕ್ಕೆ ತೆಗೆದುಕೊಳ್ಳಿ, ಕಾಲನ್ನು ಮುಂದಕ್ಕೆ ಚಾಚಿ. ಇಲ್ಲಿ ವಿಶೇಷವಾಗಿ ಆ್ಯಕ್ಚುಲಿ ಟೆಂಡಾನ್, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಗ್ಯಾಸ್ಟ್ರಾನಿಮಸ್ ಮಸಲ್ ಮತ್ತು ಇಲ್ಲಿರ್ತಕ್ಕಂಥ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಇವುಗಳೆಲ್ಲವೂ ಸಹ ಸಚೇತನಗೊಳ್ಳಬೇಕು. ಸೊ ನೌ ಇಟ್ ಈಸ್ ರಿಲ್ಯಾಕ್ಸ್ಡ್. ವೆನ್ ಯು ಸ್ಟ್ರೆಚ್ ಯು ಶುಡ್ ಫೀಲ್ ಇಲ್ಲಿರ್ತಕ್ಕಂಥ ಎಲ್ಲ ಸ್ನಾಯು ತಂತುಗಳು ಆ ಚಾಚುವಿಗೆ ಒಳಪಡ್ತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರಬೇಕು. ಸೊ ಹೋಲ್ಡ್ ದಿ ಲೆಫ್ಟ್ ರಿಸ್ಟ್, ಬಲಗಾಲನ್ನು ನೇರ ಮಾಡಬೇಕು, ಎಡಗಾಲನ್ನು ನೇರ ಮಾಡಬೇಕು. ಪುಲ್ ದಿ ನೀ ಕ್ಯಾಪ್, ಸ್ಟ್ರೆಚ್ ದಿ ಹೀಲ್, ಎದೆ ಮಧ್ಯಭಾಗವನ್ನು ಮೇಲಕ್ಕೆತ್ತಿ. ಪುಟ್ಟದ ಕೀಲು ಮತ್ತು ಮಂಡಿಯ ಕೀಲು ಎರಡಕ್ಕೂ ಸಹ ಬಹಳ ಉಪಯುಕ್ತವಾದಂಥ ಒಂದು ಚಲನೆ. ಆದರೆ ಈ ಚಲನೆ ಪ್ರಾರಂಭಿಕ ಹಂತದಲ್ಲಿ ಏಕಾಏಕಿ ಇದನ್ನು ಮಾಡೋಕ್ಕೆ ಹೋದರೆ ಖಂಡಿತವಾಗಿ ಅದು ಕಷ್ಟ ಅನ್ನಿಸ್ಬೋದು. ಜೊತೆಗೆ ಸ್ನಾಯುಗಳು ದೇ ಮೇ ಗೆಟ್ ಇನ್ ಟು ಓವರ್ ಸ್ಟ್ರೆಚ್. ಆ ಕಾರಣದಿಂದಾಗಿ ಇದನ್ನು ಏಕಾಏಕಿ ಒಮ್ಮೆಲೆ ಇಂತಹ ಚಲನೆಗಳನ್ನು ಕೊಡಬಾರ್ದು. ನಾವು ಹಂತ ಹಂತವಾಗಿ, ಈಗಾಗಲೇ ನಾವು ಹೇಗೆ ಕೆಲವು ಸುಲಭವಾಗಿ ಕೆಲವು ಕುರ್ಚಿ ಅಥವಾ ಬೆಲ್ಟ್ ಇವುಗಳನ್ನು ಉಪಯೋಗಿಸಿ ಹೇಗೆ ನಾವು ಚಲನೆಯನ್ನು ಕೊಡ್ಬೋದು ಎಂಬತಕ್ಕಂಥದ್ದನ್ನು ಗಮನಿಸ್ತಾ ಬಂದಿದ್ದೀವಿ. ಆ ರೀತಿಯಲ್ಲಿ ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ನಾವು ಮಂಡಿಯ ಕೀಲಿಗೆ ಒಳ್ಳೆಯ ಸಾಮರ್ಥ್ಯವನ್ನು ತಂದು ಕೊಡಲಿಕ್ಕೆ ಸಾಧ್ಯ. ಇದರಲ್ಲಿ ಯಾರೂ ಡೋಂಟ್ ಬಿ ಇಂಪೇಷಂಟ್. ಏಕಾಏಕಿ ತೀವ್ರತರವಾದಂತಹ ಚಲನೆಗಳನ್ನು ಪ್ರಯತ್ನಿಸಬಾರದು. ಸುರಕ್ಷಿತವಾದಂಥ ಮಾರ್ಗವನ್ನು ಅಳವಡಿಸ್ಕೋಬೇಕು.